ಜಿ ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದೆಲ್ಲ ಪ್ರಚಾರಕ್ಕಷ್ಟೇನೆ ಯೋಜನೆಯನ್ನ ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ಓಪನ್ ಡಿಬೇಟ್ ಮಾಡೋಣ, ನಾವೇನ್ ಕದ್ದು ಹೋಗಲ್ಲ, ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ, ರಾಜ್ಯಕ್ಕೆ ಎಷ್ಟು ಯೋಜನೆ ತಂದಿದ್ದೀರಾ ಅಂತ ಎಸ್ಟಿಕೆ ಪ್ರಶ್ನೆ ಮಾಡಿದ್ದಾರೆ. ಪ್ರಚಾರಕ್ಕಷ್ಟೇ ತಾನೆ ಮಾಡಬೇಕು ಅಂತ ಅವ್ರಿಗೆ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ ನಾವು. ಏನಿದೆ ನಿಮಗೆ ಪ್ರಚಾರಕ್ಕಷ್ಟೇ ತಾನೆ ಮಾಡಬೇಕು ಅಂತ ಅವ್ರಿಗೆ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಇಲ್ಲಿ ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ ನಾವು. ಎಸ್ಡಿಕೆ ಹೀಗೆ ಸವಾಲ್ ಹಾಕ್ತಾ ಇದ್ದಾಗೆ ಸಿಎಂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮನ್ರೇಗಾ ಯೋಜನೆ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾವು ದೊಡ್ಡ ಆಂದೋಲನವನ್ನೇ ಮಾಡ್ತೀವಿ. ಎಸ್ಡಿಕೆ ಮಾತಿನಲ್ಲೇ ಸವಾಲ್ ಹಾಕಿದ್ರು, ಚರ್ಚೆಗೆ ಬನ್ನಿ ಅಂತ ಕರೆದಿದ್ರು. ಅದಕ್ಕೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಸರ್. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ, ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಸರ್. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ, ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ, ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಸರ್. ನಾನು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ, ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ನರೇಗಾ